ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಜನರಲ್ಲಿ ಮಿತವ್ಯಯ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ನಾನು CPMನ ಒಬ್ಬ ಕಾರ್ಯದರ್ಶಿಯಾಗಿ ಖಂಡನೆ ಮಾಡ್ತೀನಿ. ಏಕೆಂದರೆ ಕೇಂದ್ರ ಸರ್ಕಾರ ಇವತ್ತು ಪಶ್ಚಿಮ ಏಷ್ಯಾ ಖಂಡದಲ್ಲಿ ನಡೀತಾ ಇರತಕ್ಕಂಥ ಏನು ಅಮೇರಿಕಾ ಇಸ್ರೇಲ್ ಕೂಟ ಇರಾನ್ ಮೇಲೆ ಮತ್ತು ಇದ್ರ ಮೇಲೆಲ್ಲ ಯುದ್ಧವನ್ನು ಮಾಡಿದೆ. ಒಕ್ಕೂಟ ವ್ಯವಸ್ಥೆ ಒಳಗಡೆ ಮತ್ತು ಅದು ಒಂದು ಕಮಿಟಿ ಸದಸ್ಯರಾಗಿ ಒಕ್ಕೂಟ ರಾಷ್ಟ್ರವಾಗಿ ಇರ್ತಕ್ಕಂಥ ಇರೋಳಗಡೆ ಇರಾನ್ ಮೇಲೆ ದಾಳಿಯನ್ನು ಫಸ್ಟು ಭಾರತ ದೇಶ ಖಂಡಿಸಬೇಕಾಯಿತು. ನಮ್ಮ ದೇಶ ಇವತ್ತು ಅಮೇರಿಕ ಮತ್ತು ಇಸ್ರೇಲ್ ಕೂಟದಲ್ಲಿರ್ತಕ್ಕಂಥದ್ದು ಇದು ಒಂದು ಸಮಸ್ಯೆ. ಮತ್ತು ಜೊತೆಗೆ ಅದೇನು ಅರ್ಮುಜಾ ಒಂದು ಜಲ ದಾರಿ ಇದೆ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳ್ಬೇಕಾಗಿತ್ತು. ಅದನ್ನು ಹೇಳ್ದಲೇ ಇವತ್ತು ದೇಶ ಜನತೆ ಮಿತವ್ಯಯ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಒಂಥರ ಹಾಸ್ಯಾಸ್ಪದ ಆಗ್ತಾಯಿದೆ. ಹಂಗಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಅಗತ್ಯ ಇರತಕ್ಕಂಥ ಅರ್ಮುಜಾ ಜಲ ಮಾರ್ಗ ಏನಿದೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಅಮೇರಿಕಾ ಮೇಲೆ ಒತ್ತಡ ಹಾಕಬೇಕು, ಇರಾನ್ ಮೇಲೆ ಒತ್ತಡ ಹಾಕಬೇಕು. ಯುದ್ಧವನ್ನು ನಿಲ್ಲಿಸೋಂಥ ರೀತಿ ಒಳಗಡೆ ಮಾಡಿದ್ರೆ ಈ ದೇಶದ ಜನತೆಗೆ ಸಮಸ್ಯೆ ಆಗುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದು ಭೀಕರ ಸೂಚನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳು. ಈಗ ಆಲ್ರೆಡಿನೇ ಆಟೋದವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದಾಗಿದೆ. ಇದರ ಮಾನವ ಸಂಪನ್ಮೂಲ ಕಡಿತ ಆಗಿ ದೇಶದ ಅಭಿವೃದ್ಧಿಗೆ ಕುಂಠಿತ ಆಗ್ತಾಯಿದೆ. ಇದು ಕೇಂದ್ರ ಸರ್ಕಾರದ ನೇರ ವೈಫಲ್ಯ ಅಂತೇಳಿ ನಾವು ಇವತ್ತು ನೇರವಾಗಿ ಅದನ್ನು ಖಂಡಿಸ್ತಾ ಇದ್ದೀವಿ. ಅವ್ರು ಹೇಳ್ತಾ ಇರುವಂಥದ್ದು ನಮ್ಮ ದೇಶ ಸುರಕ್ಷಿತವಾಗಿರಲಿ, ಕೊರೋನಾ ಸನ್ನಿವೇಶ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ವಿ ಅನ್ನೋಂಥ ಅವ್ರ ವಾದ. ಕೊರೋನಾ ಕಾಲದಲ್ಲೂ ಜಾಗಟೆ ಬಡೀರಿ, ದೀಪ ಹಚ್ಚಿ ಅಂತಂದರೆ ಅದರಿಂದ ಹೋಗಲಿಲ್ಲ. ವೈಜ್ಞಾನಿಕವಾಗಿ ಅದನ್ನು ಹೆಂಗೆ ಹೋಗಲಾಡನೆ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ಕೇಂದ್ರ ಸರ್ಕಾರ ಇವತ್ತು ವೈಜ್ಞಾನಿಕವಾಗಿ ಇವತ್ತಿನ ಇರ್ತಕ್ಕಂಥ ಏನು ಪೆಟ್ರೋಲ್, ಡೀಸಲ್ಲು, ಅನಿಲ ಉತ್ಪನ್ನಗಳು ಇದಕ್ಕೆ ಇರ್ತಕ್ಕಂಥ ಮಾರ್ಗಗಳು ಅಂತಂದರೆ ಯುದ್ಧವನ್ನು ನಿಲ್ಲಿಸ್ಬೇಕು. ಆ ಅರ್ಮುಜಾ ಜಲ ಮಾರ್ಗವನ್ನು ಎಲ್ಲ ಮುಕ್ತ ಮಾಡಿಸ್ಬೇಕು. ಆ ಮುಕ್ತ ಮಾಡಿಸೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಕಾಣಿಕೆ ನೀಡಬೇಕು. ಅದಕ್ಕೆ ಸಂಬಂಧವಾಗಿ ಅಮೇರಿಕಾ ಮೇಲೆ ಒತ್ತಡ ಹಾಕಬೇಕು, ಇರಾನ್ ಮೇಲೆ ಅದಕ್ಕೆ ಸ್ನೇಹ ಸಂಬಂಧವನ್ನು ಏನು ಭಾರತ ಮುಂಚೆಯಿಂದನೂ ಇದರಲ್ಲಿ ಅಲಿಪ್ತ ನೀತಿಗಳ ಒಂದು ಭಾಗವಾಗಿರ್ತಕ್ಕಂಥ ಒಳಗಡೆ ಇರಾನ್ನ ಪರವಾಗಿತ್ತು. ಇವತ್ತು ಇರಾನ್ನ ಒಂದು ಇಸ್ರೇಲಿ ಮತ್ತು ಅಮೇರಿಕಾ ಕೂಟದಲ್ಲಿರ್ತಕ್ಕಂಥದ್ದು ಇದು ಸಮಸ್ಯೆ. ಭಾರತ ದೇಶ ಇದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಎಡವಿರ್ತಕ್ಕಂಥದ್ದು. ದೇಶದ ಇವತ್ತು 140 ಕೋಟಿ ಅನುಭವಿಸ್ತಾ ಇರ್ತಕ್ಕಂಥ ನೀತಿಯನ್ನು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.